ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಪೌಲ್ಟ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಮೊಟ್ಟೆ ವಿಚಾರವಾಗಿ ಬಹುತೇಕ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಜನರಲ್ ಏನೋ ಒಂದು ಆತಂಕ. ಪೌಲ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರಿದ್ದೀರಿ, ತಾವು ಈ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ ಸರ್? ಜನ ಆತಂಕ ಪಡುವಂತಹ ಸನ್ನಿವೇಶ ನಿಜಕ್ಕೂ ಇದೆಯಾ ಅಂತ ಹೇಳಿ. ಮೇಡಮ್, ಮೊದಲಿಗೆ ಈ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ನವರು. ಯಾವುದೇ ಒಂದು ಸರ್ಕಾರದ ಅಡಿಯಲ್ಲಿ ಬರುವಂತ FSSAI ಆಗ್ಲಿ, ಆರೋಗ್ಯ ಇಲಾಖೆ ಆಗ್ಲಿ, ಈ ತರ ಒಂದು ಸಂಸ್ಥೆ ಈ ಒಂದು ರಿಪೋರ್ಟ್ ಕೊಟ್ಟಿಲ್ಲ, ನ್ಯೂಸ್ ಕೊಟ್ಟಿಲ್ಲ. ಹೌದು. ಏನು ಒಬ್ಬ ಯೂಟ್ಯೂಬರ್, ಅದರಲ್ಲೂ ನಾರ್ತ್ ಅಲ್ಲಿ ಇದು ಇನ್ಸಿಡೆಂಟ್ ನಡೆದಿರುವಂತದ್ದು. ಯಾವುದೇ ನಮ್ಮ ದಕ್ಷಿಣ ಭಾರತದಲ್ಲಿ ಈ ನ್ಯೂಸ್ ಆಗಿಲ್ಲ. ಹಾಗಾಗಿ ಈ ವರದಿ ನಾವು ಶುದ್ಧ ಸುಳ್ಳು ಅಂತ ಹೇಳ್ತೀವಿ. ಮತ್ತೆ ತಮಗೆ ಗೊತ್ತಿರಬಹುದು, ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಮೊಟ್ಟೆನ ಯೂಸ್ ಮಾಡ್ತಾರೆ. ಕಾರಣ ಇದರಲ್ಲಿರುವಂತ ಪ್ರೋಟೀನ್ಸ್, ಆ ವಿಟಮಿನ್ಸ್ ಅತಿ ಹೆಚ್ಚಿದೆ. ಇಂಥ ಒಂದು ಮೊಟ್ಟೆ ಮೇಲೆ ಸುಳ್ಳು ಆರೋಪ ಮಾಡೋದು, ಅಪಪ್ರಚಾರ ಮಾಡೋದು ಇದನ್ನ ನಾವು ಖಂಡಿಸ್ತೇವೆ. ಅವ್ರು ಯಾವ್ದೋ ಒಂದು ಪರ್ಟಿಕ್ಯುಲರ್ ಆ ಎಗ್ಗಿದ್ ಬ್ರ್ಯಾಂಡ್ ಬಗ್ಗೆ ಮಾತನಾಡ್ತಾರೆ ಸರ್, ಅದ್ರಲ್ಲಿ ಪತ್ತೆಯಾಗಿದೆ ಅಂತ ಹೇಳ್ತಾರೆ. ಯಾವುದೋ ಒಂದು ಈಗೋಸ್ ಅಂತ ಒಂದು ಬ್ರ್ಯಾಂಡ್ ಹೆಸರು ಹೇಳ್ತಿದ್ದಾರೆ. ಅಲ್ಲಿ ಅವ್ರದ್ದು ಏನಾಗಿದೆಯೋ ನಮಗೂ ಗೊತ್ತಿಲ್ಲ. ಬಟ್ ಆದ್ರೂ ಇನ್ನೂ ಒಂದು ಹೇಳ್ಬೋದು ಅಂದ್ರೆ, ಕೋಟ್ಯಾಂತರ ಮೊಟ್ಟೆ ಇರ್ತದೆ ಮೇಡಮ್, ಲಕ್ಷಾಂತರ ಕೋಟ್ಯಾಂತರ ಮೊಟ್ಟೆ. ಒಂದು ಮೊಟ್ಟೆನಲ್ಲಿ ಏನೋ ಒಂದು ಸ್ಮಾಲ್ ರಿಯಾಕ್ಷನ್ ಆಗಿ ಏನಾದ್ರೂ ಬೇರೆ ರೀತಿ ಆಗಿದ್ರೆ ಅದಕ್ಕೆ ಎಲ್ಲಾ ಮೊಟ್ಟೆ ಮೇಲೂ ಆರೋಪ ಹೊರಿಸೋದು ತಪ್ಪಾಗ್ತದೆ. ಅದನ್ನು ಹೇಳ್ಬೇಕಾಗ್ತದೆ. ಕೆಲವೊಂದು ಟೈಮಲ್ಲಿ ಫೀಡ್ ಅಲ್ಲಿ ಏನಾದ್ರೂ ರೇಷಿಯೋನಲ್ಲಿ ಮಿಸ್ಟೇಕ್ ಆಗಿ ಸ್ವಲ್ಪ ಬೇರೆ ರೀತಿ ರಿಯಾಕ್ಷನ್ ಆಗಿರ್ಬಹುದೇ ಹೊರತು ನೀವು ಇಡೀ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರ್ತದೆ ಅನ್ನೋದು ಶುದ್ಧ ಸುಳ್ಳು ಮೇಡಮ್. ಈ ಒಂದು ವಾರದಿಂದ ನಡೀತಾ ಇರುವಂತಹ ಈ ಚರ್ಚೆ ಮೊಟ್ಟೆ ವ್ಯಾಪಾರದ ಮೇಲೆ ಏನಾದ್ರೂ ಎಫೆಕ್ಟ್ ಬಿದ್ದಿದೆಯಾ ಸರ್? ಸದ್ಯಕ್ಕೆ ಯಾವುದೇ ಒಂದು ಎಫೆಕ್ಟ್ ಪರಿಣಾಮ ಇದ್ರ ಮೇಲೆ ಬಿದ್ದಿಲ್ಲ. ಬಟ್ ಮುಂದಿನ ಇದೇ ರೀತಿ ಏನಾದ್ರೂ ನ್ಯೂಸ್ ಬರ್ತಾ ಇದ್ರೆ ಸ್ವಲ್ಪ ಜನ ಆತಂಕಕ್ಕೀಡಾಗೋದು ಸಹಜನೇ. ಆದ್ರೆ ನಾವ್ ಹೇಳ್ತಾ ಇದೀವಿ, ನಮ್ಮ ಏನು ಮೊಟ್ಟೆ ಸೇವನೆ ಮಾಡುವಂತವ್ರಿಗೆ ನೀವು ನಿಶ್ಚಿಂತೆಯಿಂದ ಮೊಟ್ಟೆ ತಿನ್ನಿ, ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಸಹ ಹೇಳಿದ್ದಾರೆ, ಈ ಮೊಟ್ಟೆನಲ್ಲಿ ನಾವು ಕೆಲವು ದಿನಗಳ ಹಿಂದೆ ನಾವು ಸ್ಯಾಂಪಲ್ಸ್ ತಗೊಂಡಾಗ ಬಂದಿಲ್ಲ, ಆದ್ರೂ ಈಗಲೂ ಮತ್ತೆ ನಾವು ಈ ಮೊಟ್ಟೆನ ಸ್ಯಾಂಪಲ್ಸ್ಗೆ ಕಳಿಸಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ನಿಶ್ಚಿಂತೆಯಿಂದ ಮೊಟ್ಟೆ ಸೇವನೆ ಮಾಡಬಹುದು ಅಂತ ನಾವು ಹೇಳ್ಬೋದು ಮೇಡಮ್. ಈ ವದಂತಿಯನ್ನ ಹಬ್ಸೋರ ಉದ್ದೇಶ ಏನಾಗಿರಬಹುದು ಅಂತ ಹೇಳಿ ಸರ್? ಅದು ನಾವ್ ಹೇಳಲಿಕ್ಕೆ ಆಗಲ್ಲ ಮೇಡಮ್. ರಾತ್ರಿನೇ ಯೂಟ್ಯೂಬ್ ಹೆಚ್ಚು ಜನಪ್ರಿಯಗೊಳ್ಬೇಕು ಅನ್ನೋ ಆಸೆ ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಅದು ಇರ್ಬೋದು. ಇದರಿಂದ ಅನೇಕ ಬಾರಿ ಕೆಲವರು ಬಡವರ ಪಾಲಿನ ಬಾದಾಮಿ ಅಂತ ಹೇಳ್ಬೋದು, ಏನು ಕೋಳಿ ಮೊಟ್ಟೆ ಅಥವಾ ಕೋಳಿ ಮಾಂಸ, ಇದೆರಡರಲ್ಲೂ ಅತಿ ಹೆಚ್ಚು ಪ್ರೋಟೀನ್ಸ್ ಇದೆ. ಇದ್ರ ಮೇಲೆ ಅನೇಕ ಮಕ್ಕಳಿಗೂ ಕೂಡ ಸರ್ಕಾರ ಕೊಡ್ತಾ ಇದೆ, ಪೌಷ್ಟಿಕಾಂಶ ಸಿಗಬೇಕು ಅನ್ನುವಂತ ಕಾರಣಕ್ಕೆ. ಹೌದು ಮೇಡಮ್, ಹೌದು. ಹೀಗಾಗಿ ಅನೇಕ ಬಾರಿ ಈ ಕೋಳಿ ಇರ್ಬೋದು ಅಥವಾ ಮೊಟ್ಟೆ ಮೇಲೆ ಇರ್ಬೋದು ಅಪಪ್ರಚಾರಗಳು ನಡೀತಾನೆ ಬರ್ತಾ ಇದೆ. ಅದೇ ಯಾವುದು ಇದರಲ್ಲಿ ಹೆಚ್ಚಾಗಿ ದೃಢಪಡ್ತಾ ಇಲ್ಲ. ಸುಮ್ನೆ ಒಂದು ಆರೋಪ ಮಾಡ್ತಾರೆ, ಸೇಲ್ಸ್ ಮೇಲೆ ಎಫೆಕ್ಟ್ ಮಾಡ್ತಾರೆ. ಇದರಿಂದ ಒಂದು ದೊಡ್ಡ ಷಡ್ಯಂತ್ರನೇ ಇದೆ ಅಂತ ನಮ್ಗೆ ಅನ್ಸುತ್ತೆ ಮೇಡಮ್. ರೈಟ್ ಸರ್. ಥ್ಯಾಂಕ್ ಯು ನಾಗರಾಜ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಪೌಲ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷ ನಾಗರಾಜ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಯಾವುದೋ ಒಂದು ಮೊಟ್ಟೆನಲ್ಲಿ ಯಾರೋ ಒಬ್ಬ ಆರೋಪ ಮಾಡ್ದ ಅನ್ನುವಂಥ ಕಾರಣಕ್ಕಾಗಿ ಮೊಟ್ಟೆನೇ ತಿನ್ನಬಾರ್ದು ಅಂತ ಹೇಳಿ ಜನ ಡಿಸೈಡ್ ಮಾಡೋದು ತಪ್ಪು. ಯಾಕಂದ್ರೆ ಮೊಟ್ಟೆ ದೇಹಕ್ಕೆ ಬಹಳಷ್ಟು ಪೌಷ್ಟಿಕಾಂಶಗಳನ್ನ ಕೊಡುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇದನ್ನ ಸೇವನೆ ಮಾಡ್ತಾರೆ. ಹಾಗಾಗಿ ವದಂತಿಗಳಿಗೆ ಕಿವಿಗೊಡುವುದಕ್ಕೆ ಹೋಗಬೇಡಿ. ಯಾವುದೋ ಒಂದು ಕಂಪನಿಯ ಬಗ್ಗೆ, ಅದು ಕೂಡ ಸರ್ಕಾರ ಕೊಟ್ಟಂತಹ ವರದಿಯಲ್ಲ, ಸರ್ಕಾರದಿಂದ ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ಯಾರೋ ಹೇಳಿದ್ದನ್ನ ಕೇಳಿ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅನ್ನೋದನ್ನ ನಾಗರಾಜ್ ಅವರು ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.